ಗಮನ ಉರುವವ ಎತ್ತೈನ ಮಕ್ಕವ ಇವ ದೈವ ಪಿರಿವಿಗಳೇ, ಪರಬ್ರಹ್ಮ ಶ್ರೀ ಕೃಷ್ಣ ಪರಮಾತ್ಮನ ಮೂರಾவது ಶಕ್ತಿ ಇಲಾದಿನಿ ಶಕ್ತಿಯಿಂದ ಏಗುವ ಆನಂದವ ತಪ್ಪ ಶಕ್ತಿ. ಈ ಒಲಗನೋಗೆ ಎಲ್ಲ ಜೀವರಾಶಿಗಳಿಗೂ ಸಂತೋಷತ ಬೇಕು. ನೀ ಏನಗಾಯಿ ಒಳಚಿರೆ, ನೀ ಏನಗಾಯಿ ಕತ್ತರೆ, ನೀ ಏನಗಾಯಿ ಕಷ್ಟಪಟ್ಟು ಎಲ್ಲವ ಮಾಡ್ರೆ ಅತ್ತೆಂದ್ರೆ ಕಡೇಸಿ ಹೇಗುದು ಹಣ ಸಂಪಾದಿಸಿ ನಾ ಸಂತೋಷವ ಇಬ್ಬುದು ಎಂಬುದು ಗಾಯ್ತಾ. ಆಲೆ ಸನ್ಯಾಸಿಗಳೆಲ್ಲ ಹೇಗುದು ನಿಮ್ಮದಿಗಾಯು ಮುಕ್ತಿಗಾಯು ಆನಂದಗಾಯಿ. ಏಕೆಂದರೆ ಈ ಒಲಗ ರೀತಿಯಾನ ಆ ಸಂತೋಷ ಎಲ್ಲ ನೆಲೆಯಡ ಎಂದು ದೇವರ ಉಣರ್ದು ದೇವರ ನೆಲೆನೋಗಿ ಇಬ್ಬನತ್ತ ತುಂಬಿದ ಗಮನಗೆ ಕಾರಣವೇ ಇಲ್ಲದ ಆ ಸಂತೋಷವ ಅನುಭವಿಸಾಕು. ಆಗ ಮೊತ್ತ ಎಲ್ಲಾಗೂ ಸಂತೋಷತ ಬೇಕು. ಆ ಸಂತೋಷ ಕುನ್ನುದಾಡದಿಯಾ ದೊಡ್ಡದಾಡದಿಯಾ ಇಂದೂ ನಿಲಯ ಅಡದಿಯಾ ಎಂಬುದನ್ನ ಮುಡಿಯು ಮಾಡುತ್ತ ಈ ಹಿಲಾದಿನಿ ಶಕ್ತಿಯಿಂದ ನಗೇಗಿನ ಆನಂದಂ ಬ್ರಹ್ಮೇ ದಿವ್ಯ ಜಾನಾತ್. ಆನಂದಂ ತ ದೇವರು ಆನಂದ ಎಂಬನೆ ಅದು ಬರೂ ಸಂತೋಷ ಅಲ್ಲ, ಕಾರಣವೇ ಇಲ್ಲದ ಸಂತೋಷ, ಮುಡಿಯಾದ ಸಂತೋಷ, ಎಂದು ನಿಲಯ ಆಡುವ ಹರಸ. ಇದನ್ನ ಒಬ್ಬೊಬ್ಬನು ತನಗೋಸು ದೇವರನ್ನ ಉಣರುಣೆ ತುಂಬಿದ ಗಮನೋಗೆ ಇಬ್ಬನೆ ಎಲ್ಲಾನೋಗಿ ದೇವರ ನೋಡುನೆ ಎದುರ್ಪಾರ್ಪಿಲ್ಲಾದ ಎಲ್ಲ ಒಳ್ಳೆಯ ಕಾರ್ಯವು ಮಾಡುನೆ ಅದನ್ನ ಅನುಭವಿಸಾಕು. ಶ್ರೀ ಕೃಷ್ಣರ ಮೂಲ್ಯವ ಎಲ್ಲಾಗ ಆನಂದ ಸಿಕ್ಕುದು ಕಾರಣವ ಇಬ್ಬದು ಹಿಲಾದಿನಿ ಶಕ್ತಿ ಎಂಬ ಶ್ರೀ ರಾಧಾರಾಣಿತ. ಶ್ರೀ ಕೃಷ್ಣರ್ನ ತುಂಬಿದ ಗವ ಎಲ್ಲಾನೋಗಿ ತನ್ನವ ನೋಡುವ ತನ್ನ ಉಣರ್ವು, ಸತ್ಯನೋಗಿಯೇ ನಿಲೆಯಾದ ತನ್ನ ಮನಸ್ಸು ಎಲ್ಲಾವ ಗಾಂಧಮಾಗ ಈಗಪ್ಪ ಆ ಶಕ್ತಿ. ಇದು ಎಲ್ಲವೇ ಹಿಲಾದಿನಿ ಶಕ್ತಿ ಆಗತ್ತ. ಅತ್ತಾದವಂತ ಎಲ್ಲ ಗುಡಿ ಹೋಪನೆ ಭಜನೆ ಪಾಡುನೆ ಧ್ಯಾನ ಮಾಡುನೆ ದೇವರ ನೆನಪನೋಗಿ ಆಡಿ ಪಾಡುನೆ ಮೈ ಮರವಿನೇ ಹೇಗಿನ ಆನಂದ ಪರಮಾನಂದ. ಚಿಟಿ ಜಾಮ ಈ ಆನಂದವ ಅನುಭವಿಸಲಿಯೇ ಅತ್ತ ಒಂದು ಸೋಕುಂಬನೆ ಎಂದು ಅನುಭವಿಸಲಿ ಎತ್ತ ಅಟ್ರ ಎಂಬುದನ್ನ ಅರುದುತ್ತ ಇದನ್ನ ಒಳ್ಳಂಗ ಪುರಿಂಚಿತ ಋಷಿಗಳು ಮುನಿವರ್ಗಳು ಮಹಾನ್ಗಳೆಲ್ಲ ತವ ಮಾಡಿ ದೇವರು ಭಕ್ತಿ ಮಾಡಿ ಒಳ್ಳಿತನ ಎಲ್ಲ ಹೇಗಿರು. ಕಾಲ ಹೋಲಿಯು ಮೂಲ ಹೋಗ ಕಾಲಗ ತಕ್ಕದಂಗೆ ಕೋಲ ಊರು. ಅದಾವುದು ಏಸು ಕಾಲ ಕಡಿದು ಹೋಲಿಯು ಒಬ್ಬನ ಮೂಲವ ಮರೆಯಕೂಡದು. ಅಲ್ಲಿಯ ಉಣರುದುಗ ನಂಗೆ ಹೆತ್ತಪ್ಪನ ಸತ್ಯವ ಮನಸ್ಸನೋಗ ನೆಲೆ ಮಾಡುದುಗ ನಂಗೆ ಎಂದು ಅದನ್ನ ಅರುವುದು ಅವಕ್ಕ ಹೇಗಿದ್ದನ್ನ ನಡಮೂರೆ ಮಾಡುದು. ಅದೇ ಮಾಕೆ ಕಾಲ ಮಾರುನೆ ಅದು ಏತಂಗೆ ನಂಗವೂ ಮಾರುದು. ಆಲೆಯು ಸತ್ಯವ ಮರೆಯಕೂಡದು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀ ರಾಧಾ ಕೃಷ್ಣನ ಹೆಸರಿನ ತತ್ವ ಅರ್ಥವ ಪತ್ತಿನ ಹೇಗಿನೆ ತುಂಬ ಸಂತೋಷ. ಪೂರ್ಣ ಆಶೀರ್ವಾದ.